ಸಾಕಷ್ಟು ಪ್ರಚಾರ ಸಿಕ್ಕಿದೆ. ಮಂತ್ರಿಮಂಡಲ ವಿಸ್ತರಣೆ, ಅಧಿಕಾರ ಹಸ್ತಾಂತರ ಅಂತಕ್ಕಂಥದ್ದು ಬಹಳಷ್ಟು ಬಿತ್ತರಿಸಿರ್ತಕ್ಕಂಥದ್ದು. ನೀವು ನಿಮ್ಮ ಪ್ರಿಂಟ್ ಮೀಡಿಯಾ ಇರ್ಬೋದು, ದೂರದರ್ಶನ ಇರ್ಬೋದು, ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿದ್ದೀರಿ. ಅದ್ರ ಬಗ್ಗೆ ಯಾವುದೇ ಚಕಾರ ಎತ್ತಲಿಕ್ಕೆ ಮಾಡೋದಿಲ್ಲ. ಆದರೆ ಇದರ ಇತಿಶ್ರೀ ಹಾಡಬೇಕು ಅಂತೇಳಿ ಪಕ್ಷದ ವರಿಷ್ಠರು ನಿನ್ನೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಫೋನ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಉಪಹಾರ ವ್ಯವಸ್ಥೆ ಮಾಡಬೇಕು, ಮಾನ್ಯ ಉಪಮುಖ್ಯಮಂತ್ರಿಗಳು ಉಪಹಾರ ಸೇವನೆ ಮಾಡಲಿಕ್ಕೆ ಅವ್ರಿಗೆ ಮನೆಗೆ ಹೋಗ್ಬೇಕು, ಒಟ್ಟಿಗೆ ಸೇರಿಕೊಂಡು ನೀವು ಸಮಾಲೋಚನೆ ಮಾಡಿಕೊಂಡು ಮುಂದೆ ಯಾವ ಥರದಿಂದ ನೀವಿಬ್ಬರು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ಒಂದು ಹಂತದಲ್ಲಿ ಚರ್ಚೆ ಮಾಡಿಕೊಂಡು ಒಟ್ಟಿಗೆ ನೀವು ದಿಲ್ಲಿಗೆ ಬರಬೇಕು ಅಂತಕ್ಕಂಥ ಸಂದೇಶ ಕೊಟ್ಟ ಮೇಲೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಉಪಹಾರಕ್ಕೆ ಉಪಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಿದರು. ಆಹ್ವಾನಕ್ಕೆ ಹೋಗೊಟ್ಟು ಮತ್ತು ವರಿಷ್ಠರ ಸೂಚನೆ ಪಾಲಿಸುವಂತ ಕಾರ್ಯದಲ್ಲಿ ಇಬ್ಬರು ಕೂಡ ಯಶಸ್ವಿಯಾಗಿದ್ದಾರೆ. ಬಹುತೇಕ ನಾಳೆ ದಿಲ್ಲಿಗೆ ಹೋಗ್ತಾರೆ. ವರಿಷ್ಠರು ತಗೋತಕ್ಕಂಥ ತೀರ್ಮಾನಕ್ಕೆ ನಾವು ಇಬ್ಬರು ಕೂಡ ಭದ್ರಾಗಿರ್ತೀವಿ ಅಂತೇಳಿ ಜಂಟಿ ಪತ್ರಿಕಾಗೋಷ್ಠಿನೂ ಕೂಡ ಈಗಾಗಲೇ ಮಾಡಿದ್ದಾರೆ. ನೀವು ನೋಡಿರ್ಬೇಕು. ಅವರಿಬ್ಬರು ಕೂಡ ವರಿಷ್ಠರ ಆದೇಶ ಅನುಗುಣವಾಗಿ ನಾವು ನೋಡ್ಕೋತೀವಿ ಅಂತಕ್ಕಂಥ ಹೇಳಿದ ಮೇಲೆ ಸಮಸ್ಯೆ 95% ಮುಗಿದಿದೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೂ ಕೂಡ ಬಂದಿದೆ. ಒಂದು ವಿಶ್ವಾಸವೂ ಕೂಡ ನಮಗಿದೆ. ನಾಳೆ ಸಾಯಂಕಾಲವರೆಗೆ ಒಂದು ವರಿಷ್ಠ ತೀರ್ಮಾನ ಏನು ಕೊಡ್ತಾರೆ, ಅದರ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಇದೊಂದು ಸಂತೋಷದ ಸಂಗತಿ ಮತ್ತು ನಮ್ಮೆಲ್ಲರಿಗೂ ಒಂದು ನಿರಾಳತೆ ಸಿಕ್ಕಿದೆ. ಸಿಹಿ ಸುದ್ದಿ ಏನಾದರೂ ತಮ್ಮಿಂದ ಏನಾದರೂ ಸಿಹಿ ಸುದ್ದಿ ಅನಿಸಿರ್ಬೋದು ಅಂತಲೇ ಮಂತ್ರಿ ಸ್ಥಾನ. ಒಳ್ಳೊಳ್ಳೆ ದೇವರು ಉಪವಾಸ ಇರುವಾಗ ಕಳ್ಳಿಯಾಗಿನ ದೇವರಲ್ಲಿ ಹೋಗಿ ಪುನರ್ವಸತಿ ಪುನರ್ ನಿರ್ಮಾಣಕ್ಕೆ ಸುಮಾರು 60,000 ಚಿಲ್ಲರೆ ಎಕರೆ ಜಮೀನು ಹೊರತುಪಡಿಸುತ್ತದೆ. ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಆಯ್ಕೆ ಮಾಡಿಕೊಂಡಿದ್ದು ಒಂದು ದಿವಸ ಏನಂದ್ರೆ ಮುಳುಗಡೆ ಆಗ್ತಕ್ಕಂಥ ಸುಮಾರು 72,000 ಎಕರೆ ಆ ಜಮೀನಿಗೆ ಪರಿಹಾರವನ್ನು ಕೊಟ್ಟು 524 ಮೀಟರ್ ನೀರನ್ನ ನಿಲ್ಲಿಸಿದ್ರೆ ಆಲ್ಮಟ್ಟಿಯಿಂದ ನಮ್ಮ ಹಿಪ್ಪರಗಿ ಬ್ಯಾರೇಜ್ ವರೆಗೆ ಈಗೇನು LICಗಳಿದಾವೆ, ಲಿಫ್ಟ್ ಇರಿಗೇಷನ್ಗಳಿದಾವೆ, ನೀರಾವರಿ ಯೋಜನೆಗಳಿದಾವೆ. ನಾವು ಫ್ಲೋ ವಾಟರ್ದಲ್ಲಿ ಹರಿದು ಹೋಗತಕ್ಕಂಥ ನೀರಿನಲ್ಲಿ ಸುಮಾರು 4 ರಿಂದ 5 ತಿಂಗಳು ನೀರನ್ನು ಎತ್ತುತ್ತೆ. 524 ಮೀಟರ್ಗೆ ಎತ್ತರಿಸಿ ನೀರನ್ನು ಸಂಗ್ರಹ ಮಾಡಿದ್ರೆ ಸುಮಾರು 6 ರಿಂದ 7 ತಿಂಗಳವರೆಗೆ ರೈತರಿಗೆ ನೀರನ್ನು ಕೊಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ರೈತರ ಭಾವನೆಯನ್ನ ನೀಗಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆರ್ಥಿಕವಾಗಿ ಈ ಭಾಗ ಬಹಳಷ್ಟು ಪ್ರಮಾಣದಲ್ಲಿ ಬೆಳಿಲಿಕ್ಕೆ ಅದು ಸಾಧ್ಯ ಆಗುತ್ತೆ. ಇವೆರಡು ಕೆಲಸಗಳನ್ನ ಇವತ್ತು ಆಗಿರೋದ್ರಿಂದ ಇಲ್ಲಿ ಉಳಿದಿರ್ತಕ್ಕಂಥ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಚರ್ಚೆಗಳಾಗಬೇಕು. ರಾಜ್ಯದ ಚರ್ಚೆ ಆಗಬಾರ್ದು ಅಂತಲ್ಲ, ಆಗಬೇಕು. ಅದರ ಜೊತೆಗೆ ನಮ್ಮ ಆದ್ಯತೆ ಏನಪ್ಪಾ ಅಂದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಕ್ಕಂಥದ್ದು ಉದ್ದೇಶ
ಮೊದಲು ನಮ್ಮ ಎಲ್ಲ ಹಿರಿಯರು ಮಾಡಿರ್ತಕ್ಕಂಥದ್ದು ಏನಂದ್ರೆ ದಕ್ಷಿಣ ಭಾಗದ ಜಿಲ್ಲೆಗಳಿಗೆ ಮತ್ತು ಉತ್ತರ ಭಾಗದ ಜಿಲ್ಲೆಗಳಿಗೆ ವ್ಯತ್ಯಾಸ ಏನಾಗಿದೆ ಆ ವ್ಯತ್ಯಾಸವನ್ನ ಸರಿ ಮಾಡಲಿಕ್ಕೆ ಈ ಭಾಗದ ಚರ್ಚೆ ಆಗಲಿ ಅಂತ ತಿಳ್ಕೊಂಡು ಇಲ್ಲಿ ಸುವರ್ಣಸೌಧವನ್ನು ಕಟ್ಟಿದ್ವಿ. ಆ ಸುವರ್ಣಸೌಧದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಈ ಭಾಗದ ಎಲ್ಲ ಶಾಸಕರು ಸರ್ಕಾರಕ್ಕೆ ಏನು ವಿನಂತಿ ಮಾಡ್ಕೋಬೇಕಂದ್ರೆ, ಇವತ್ತು ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ರಚನೆ ಮಾಡಿ ನಂಜುಂಡಪ್ಪನವರು ಕೊಟ್ಟಿರ್ತಕ್ಕಂಥ ವರದಿ ಅನುಸಾರವಾಗಿ ಆ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಆ ಒಂದು ಮಂಡಳಿಯಿಂದ ಆಗಿದೆ. ಅದಕ್ಕೆ ಪ್ರತಿ ವರ್ಷ 3,000ರಿಂದ 5,000 ಕೋಟಿ ರೂಪಾಯಿಗಳಿಗೆ ಅಲ್ಲಿ ಹಣ ಕೊಡ್ತಾರೆ. ಅದು ಬಹಳ ಸಂತೋಷದ ಸಂಗತಿ. ಅದೇ ತರನಾಗಿ ನಾವೇನು ಹಳೆ ಮುಂಬೈ ಕರ್ನಾಟಕ ಅಂತ ಕರ್ಕೊತೀವಿ, ಇವತ್ತು ಅದನ್ನ ಕಿತ್ತೂರು ಕರ್ನಾಟಕ ಅಂತ ಏನು ನಾವು ಕರಿತಾ ಇದ್ದೀವಿ. ಸುಮಾರು 6 ಜಿಲ್ಲೆಗಳು ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಬೇಕು. ಅದಕ್ಕೆ ವಿಶೇಷ ಅನುದಾನವನ್ನ ಮೀಸಲಾಗಿಟ್ಟು ಈ ಭಾಗದ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಆಗಲಿ ಅಂತಕ್ಕಂಥ ಒತ್ತಾಸೆಯನ್ನ ಈ ಒಂದು ಅಧಿವೇಶನದಲ್ಲಿ ಈ ಭಾಗದ ಎಲ್ಲ ಶಾಸಕರು ಮಾಡಲಿ ಅಂತಕ್ಕಂಥ ಒಂದು ಆಶೆಯನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಈ ಭಾಗದಲ್ಲಿನೂ ಕೂಡ ನಂಜುಂಡಪ್ಪನವರು ಕೊಟ್ಟಿರ್ತಕ್ಕಂಥ ವರದಿ ಅನುಸಾರವಾಗಿ ನಮಗೆ ತೃಪ್ತಿದಾಯಕವಾಗಿ ಹಣ ಸಿಗಲಿಲ್ಲ. ಎಲ್ಲ ಸರ್ಕಾರದಲ್ಲಿನೂ ಕೂಡ ಒಂದೇ ಸರ್ಕಾರ. ಈಗ ಹೊಸದಾಗಿ ಗೋವಿಂದರಾವ್ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಹಿಂದೆ ಯಾವ ತರ ನಂಜುಂಡಪ್ಪನವರು ಆಯೋಗ ರಚನೆ ಮಾಡಿ ಹಿಂದುಳಿದಿರ್ತಕ್ಕಂಥದ್ದು ಅತಿ ಹಿಂದುಳಿದಿರ್ತಕ್ಕಂಥದ್ದು ಅಂತಕ್ಕಂಥದ್ದು ವಿಂಗಡಣೆಯನ್ನು ಮಾಡಿಕೊಂಡು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ರು. ಆದಷ್ಟು ಬೇಗನೆ ಸರ್ಕಾರದ ಹಂತದಲ್ಲಿ ಗೋವಿಂದರಾವ್ ಸಮಿತಿಯನ್ನು ರಚನೆ ಆಗಿದೆ. ಅದನ್ನು ಆದಷ್ಟು ಬೇಗ ಈ ಭಾಗದ ಎಲ್ಲ ಕ್ಷೇತ್ರ ವೈರು ತಾಲೂಕು ವೈರು ಒಂದು ವೀಕ್ಷಣೆಯನ್ನು ಮಾಡಿ ಸರ್ಕಾರಕ್ಕೆ ಬೇಗನೆ ಒಂದು ವರದಿಯನ್ನ ತರಿಸಿಕೊಳ್ತಕ್ಕಂಥದ್ದು ಸರ್ಕಾರದಿಂದ ಆಗಲಿ ಅಂತ ಹೇಳಿ ಆಶೆಯನ್ನು ವ್ಯಕ್ತಪಡಿಸ್ತಿತ್ತು. ಅದರ ಜೊತೆಗೆ ತಾಲೂಕಿನ ಅಭಿವೃದ್ಧಿಯ ವಿಷಯ ಬಂದಾಗ ನೀವು ಬಹುದಿನಗಳಿಂದ ನೋಡ್ತಾ ಇದ್ದೀರಿ, ಅಥಣಿ ಪಟ್ಟಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥ ಆಶೆಯನ್ನು ಕೂಡ ನೀವೆಲ್ಲರೂ ವ್ಯಕ್ತಪಡಿಸಿದ್ರಿ. ಜೋಡಕೆರೆ ಅಭಿವೃದ್ಧಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಈ ಅಧಿವೇಶನದೊಳಗಾಗಿ ಸಂಬಂಧಪಟ್ಟಂಥ ಸಚಿವರ ಲಭ್ಯತೆ ಸಿಕ್ಕರೆ ಅವರನ್ನು ತಂದು ಜೋಡಕೆರೆ ಅಭಿವೃದ್ಧಿಗೆ 25 ಕೋಟಿ, ಭಾಗೀರಥಿ ನಾಲಾದಲ್ಲಿ 10 ಕೋಟಿ ಯೋಜನೆಗೆ ಭೂಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಅಥಣಿ ಪಟ್ಟಣಕ್ಕೆ ಕುಡಿ ನೀರಿನ ಯೋಜನೆ ಸುಮಾರು 70% ಕಾಮಗಾರಿ ಪ್ರಗತಿಯಲ್ಲಿದೆ. ನದಿಯಲ್ಲಿ ಜಾಕ್ಯೂಲ್ ಕೆಲಸ ಈ ಒಂದು ನೀರು ಕಡಿಮೆ ಆದಮೇಲೆ ಜಾಕ್ಯೂಲ್ ಕೆಲಸನೂ ಈ ಸಾರಿ ಮುಗಿಸ್ಕೊಂಡು ಅಷ್ಟರೊಳಗಾಗಿ ಉಳಿದಿರ್ತಕ್ಕಂಥ ಎಲ್ಲ ಡಿಸ್ಟ್ರಿಬ್ಯೂಷನ್ ಲೈನ್ ಇರ್ಬೋದು, ರೈಸಿಂಗ್ ಲೈನ್ ಇರ್ಬೋದು, ಇದೆಲ್ಲ ಮುಗಿಸ್ಕೊಂಡು ಒಂದು 6-7 ತಿಂಗಳಲ್ಲಿ ಅದಕ್ಕೆ ಒಂದು ಪೂರ್ಣ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಮುಂದುವರೆದಿದ್ದೀವಿ. ಅಥಣಿ ಪುರಸಭೆ ಇರ್ತಕ್ಕಂಥದ್ದು ನಗರಸಭೆ ಮಾಡಲಿಕ್ಕೆ ಸರ್ಕಾರದಲ್ಲಿ ಪ್ರಸ್ತಾವನೆ ಇದೆ. ಸಂಬಂಧಪಟ್ಟಂತ ಸಚಿವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಮುಂದೆ ಸಚಿವ ಸಂಪುಟದ ಸಭೆಯಲ್ಲಿ ಅದನ್ನು ಮಂಡನೆಯನ್ನು ಮಾಡಿಕೊಂಡು ಒಪ್ಪಿಗೆ ಪಡ್ಕೊಂಡು ಪುರಸಭೆಯನ್ನು ನಗರಸಭೆಯನ್ನಾಗಿ
ಮಾಡ್ತಕ್ಕಂಥದ್ರಲ್ಲಿ ನಾವು ಕಾರ್ಯಮಗ್ನರಾಗಿದ್ವಿ. ಅದನ್ನು ಕೆಲವೇ ದಿವಸದಲ್ಲಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಮಳೆಗಾಲದಲ್ಲಿ ಸಂದರ್ಭದಲ್ಲಿ ಸ್ವಲ್ಪ ಮಳೆ ಬಂದಾಗ, ಗಾಳಿ ಬಿಟ್ಟಾಗ ತಕ್ಷಣ ನಮಗೆ ವಿದ್ಯುತ್ ಸಂಪರ್ಕ ಕಡಿತ ಮಾಡ್ತಾರೆ. ಆ ಸಮಸ್ಯೆ ಬಗೆಹರಿಬೇಕು ಅಂತ ತಿಳ್ಕೊಂಡು ಅಥಣಿ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಕಂಡಕ್ಟರ್ನ ತೆಗೆದು, ಕಂಡಕ್ಟರ್ ಗೊತ್ತಲ್ಲ, ವೈರ್ ಅದನ್ನೆಲ್ಲ ವೈರ್ ತೆಗೆದು ಇಡೀ ಪಟ್ಟಣವನ್ನ ಕೇಬಲ್ ಹಾಕ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮಂಜೂರಾತಿ ತಗೊಂಡಿದ್ದೀವಿ. ಸರ್ವೆ ಕಾರ್ಯ ಪ್ರಾರಂಭ ಆಗಿದೆ. ಮುಂದಿನ ದಿನಮಾನದಲ್ಲಿ ಅಥಣಿ ಪಟ್ಟಣವನ್ನ ಸಂಪೂರ್ಣ ಕೇಬಲೀಕರಣ ಮಾಡಿ, ಗಾಳಿ ಬಿಟ್ಟಂತ ಸಂದರ್ಭದಲ್ಲಿ, ಮಳೆ ಆದಂತ ಸಂದರ್ಭದಲ್ಲಿ ಕೂಡ ನಾನ್ ಸ್ಟಾಪ್ 24/7 ವಿದ್ಯುತ್ ಸಿಗುವಂತ ಕೆಲಸವನ್ನು ಕೂಡ ನಾವು ಮಾಡಲಿಕ್ಕೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೀವಿ. ಮೊದಲ ಹಂತದಲ್ಲಿ 265 ಕಿಲೋಮೀಟರ್ ಪಟ್ಟಣದಲ್ಲಿ 265 ಕಿಲೋಮೀಟರ್ನಷ್ಟು ಮಂಜೂರಾತಿ ಕೊಟ್ಟಿದ್ದಾರೆ. ಎರಡನೇ ಹಂತದಲ್ಲಿ ಉಳಿದಿರ್ತಕ್ಕಂಥ ಎಕ್ಸ್ಟೆನ್ಷನ್ ಇರ್ಬೋದು ಮತ್ತು ಉಳಿದಿರ್ತಕ್ಕಂಥ ಕಾಮಗಾರಿಯನ್ನ ಪೂರ್ಣ ಮಾಡಿಕೊಂಡು ಇಡೀ ಪಟ್ಟಣದಲ್ಲಿ ಕೇಬಲೀಕರಣ ಮಾಡಿ ಒಂದು ಉತ್ತಮವಾಗಿರ್ತಕ್ಕಂಥ ವಿದ್ಯುತ್ತನ್ನು ನಾನ್ ಸ್ಟಾಪ್ ಆಗಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಗ್ರಾಮೀಣ ಪ್ರದೇಶ 110 ಕಿಲೋಮೀಟರ್ದ ಸ್ಟೇಷನ್ಗಳು, ಒಂದು ಯಲ್ಲಡಿಗೆ, ಒಂದು ತೆಲಸಂಗು, ಒಂದು ಸೌಡಿ, 4ನೇದು ಸಂಕೋನಟ್ಟಿ, 5ನೇದು ಪಾರ್ಕನಹಳ್ಳಿ. 5 ಹೊಸ ಸ್ಟೇಷನ್ಗಳನ್ನ ಮಂಜೂರಾತಿ ಮಾಡಿಕೊಂಡು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ವಿದ್ಯುತ್ ಅನ್ನು ಕೊಡಬೇಕು ಅಂತೇಳಿ 110 ಕಿಲೋಮೀಟರ್ 5 ಸ್ಟೇಷನ್ಗಳನ್ನ ಮಂಜೂರಾತಿ ಮಾಡಿಕೊಂಡು 3 ಸ್ಟೇಷನ್ಗಳ ಟೆಂಡರ್ ಪ್ರಕ್ರಿಯೆ ಮುಗಿದ ಹಂತದಲ್ಲಿ ಬಂದಿದೆ. ಇನ್ನೆರಡು ಟೆಂಡರ್ ಕರಿಬೇಕಾಗಿದೆ. ಈ 3 ಸ್ಟೇಷನ್ಗಳ ಟೆಂಡರ್ ಪ್ರಕ್ರಿಯೆ ಮುಗಿದರೆ ಅಧಿವೇಶನ ನಂತರ ಇವಕ್ಕೆ ಶಿಲಾನ್ಯಾಸವನ್ನು ಮಾಡಿ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು. ಅದರ ಜೊತೆಗೆ 110 ಮೆಗಾವಾಟ್ ಮೆಗಾ ಪ್ರಾಜೆಕ್ಟ್ ಹಗಲು ಹೊತ್ತಿನಲ್ಲಿ ಪ್ರತಿಯೊಬ್ಬ ರೈತರಿಗೂ ಮತ್ತು ಎಲ್ಲರಿಗೂ ಕೂಡ ಹಗಲು ಹೊತ್ತದಲ್ಲಿ 7 ತಾಸು ವಿದ್ಯುತ್ ಸಿಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸೋಲಾರ್ ಪಾರ್ಕ್ಗಳನ್ನು ಸರ್ಕಾರದಿಂದಲೇ ಮಾಡಿ ನಮಗೆ ಒಂದು ದಿವಸಕ್ಕೆ ಬೇಸಿಗೆ ಕಾಲದಲ್ಲಿ 150 ಮೆಗಾವಾಟ್ ಬೇಕಾಗುತ್ತೆ. 180 ಮೆಗಾವಾಟ್, ಅದರಲ್ಲಿ 150 ಮೆಗಾವಾಟ್ ಅನ್ನ ಇಲ್ಲೇ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಇಲ್ಲೇ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಜಾರಿಗೆ ತರುವುದರಲ್ಲಿ ಕಾರ್ಯಮಗ್ನರಾಗಿದ್ದೀವಿ. ಮುಂದಿನ ದಿನಮಾನದಲ್ಲಿ ಅದನ್ನು ಖಂಡಿತವಾಗಿಯೂ ಪೂರ್ಣ ಮಾಡಿ ಅದನ್ನ ಮಾಡ್ತೀವಿ. ಕೆರೆ ಯೋಜನೆ ಮುಗಿದಿದೆ. 9 ಕೆರೆಗಳಿಗೆ ಇವತ್ತು ನೀರು ಬಿಡ್ತಾ ಇದ್ದೀವಿ. ಜನವರಿ ಮತ್ತು ಫೆಬ್ರವರಿವರೆಗೂ ಕೂಡ ಆ ಕೆರೆಗಳನ್ನ ಸಂಪೂರ್ಣವಾಗಿ ತುಂಬಿಸಿಕೊಂಡಿಟ್ಟು ಬೇಸಿಗೆ ಕಾಲದಲ್ಲಿ ಬೋರು ಮತ್ತು ಬಾವಿಗಳಿಗೆ ನೀರು ಕಡಿಮೆ ಆಗಬಾರ್ದು ಮತ್ತು ಆ ಭಾಗದ ನೀರಾವರಿಗೆ ಕೂಡ ಅದೊಂದು ಯೋಜನೆ ಆಗುತ್ತೆ. ಜನ ಮತ್ತು ಜಾನುವಾರುಗಳಿಗೆ ಕುಡಿ ನೀರಿನ ಸಮಸ್ಯೆನೂ ಕೂಡ ಬಗೆಹರುತ್ತೆ ಮತ್ತು ಬೆಳೆಗಳಿಗೂ ಕೂಡ ಅದರಿಂದ ಲಾಭ ಆಗುತ್ತೆ. ಜನವರಿ ಫೆಬ್ರವರಿ ಒಳಗಾಗಿ ನಾವೇನು ಎಂದು ಸಂಕಲ್ಪ ಮಾಡಿದ್ದೀವಿ, ಜನವರಿ ತಿಂಗಳಲ್ಲಿ ಕೊಟ್ಟಲಿಗೆ ಅಮಾಚೇಶ್ವರಿ ಯೋಜನೆಯನ್ನ ಮೊದಲನೇ ಹಂತದ ಪ್ರಯೋಗ ಮಾಡ್ತೀವಿ ಅಂತಕ್ಕಂಥದ್ದು. ಸುಮಾರು 75,000 ಎಕರೆಗಳಿಗೆ ನೀರಾವರಿ ಒಳಪಡ್ತಕ್ಕಂಥ ಯೋಜನೆ ಜನವರಿ ಅಂತ್ಯದೊಳಗಾಗಿ ಅದನ್ನ ಮೊದಲನೇ ಹಂತದ ಕಾಮಗಾರಿಯನ್ನು ಮುಗಿಸಿ ಅದನ್ನ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿ ಬರುವ ಜೂನ್ ತಿಂಗಳ ಕೊನೆ ವಾರದಲ್ಲಿ
ಎರಡನೇ ಹಂತದ ಕಾಮಗಾರಿಯನ್ನು ಮುಗಿಸಿ ಮೊದಲನೇ ಹಂತದ 960 ಕೋಟಿ ರೂಪಾಯಿ ಕಾಮಗಾರಿ ಜನವರಿ ಅಂತ್ಯದೊಳಗೆ ಮುಗಿಯಿತು. 480 ಕೋಟಿ ರೂಪಾಯಿ ಎರಡನೇ ಹಂತದ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಲ್ಲಿ ಓನ್ಲಿ ಡಿಸ್ಟ್ರಿಬ್ಯೂಷನ್ ಲೈನ್ ಇದೆ ಮತ್ತು ಹೊಸ ಕೆರೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಅದ್ರ ಟೆಂಡರ್ ಕರೆದಿದ್ದೀವಿ. 45 ದಿವಸ ಆದ್ಮೇಲೆ ಟೆಂಡರ್ ಪ್ರಕ್ರಿಯೆ ಮುಗಿದು ಆ ಕಾಮಗಾರಿಯನ್ನು ಕೂಡ ಮುಗಿಸಿ ಬರುವ ಜೂನ್ ತಿಂಗಳ ಕೊನೆ ವಾರದಲ್ಲಿ ಯೋಜನೆಯನ್ನ ಸಂಪೂರ್ಣಗೊಳಿಸಿ ಪೂರ್ವ ಭಾಗದ ಎಲ್ಲ ರೈತಾಪಿ ವರ್ಗದ ಹೊಲಗಳಿಗೆ ನೀರು ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು. ನಾಳೆ ಡಿಸೆಂಬರ್ 8ನೇ ತಾರೀಕಿನ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಪ್ರಾರಂಭ ಆಗುತ್ತೆ. ಚಳಿಗಾಲ ಅಧಿವೇಶನದಲ್ಲಿ ಇತ್ತೀಚಿನ ತೀರ್ಮಾನದಲ್ಲಿ ನಾವು ನೋಡ್ತಕ್ಕಂಥದ್ದು ಬೆಳಗಾವಿ ಅಧಿವೇಶನ ಅಂತಂದ್ರೆ ಒಂದು ಪ್ರತಿಭಟನೆಗೆ ಮೀಸಲಾಗಿರ್ತಕ್ಕಂಥದ್ದು ಇವತ್ತು ನಾವು ಅನೇಕ ತೀರ್ಮಾನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಎಲ್ಲ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊತೀನಿ, ಈ ಚಳಿಗಾಲದ ಅಧಿವೇಶನದ ಸದುಪಯೋಗನ ನಾವೆಲ್ಲರೂ ಕೂಡ ಉತ್ತರ ಕರ್ನಾಟಕದವರು ಮಾಡ್ಕೋಬೇಕು. ಉತ್ತರ ಕರ್ನಾಟಕದಲ್ಲಿ 2 ಜ್ವಲಂತ ಸಮಸ್ಯೆಗಳು ಪ್ರತಿ ವರ್ಷ ನಮ್ಮ ಮುಂದೆ ಬಂದಿದೆ. ಅದು ಕಬ್ಬು ಬೆಳೆಗಾರರ ಹೋರಾಟ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದೊಂದು ಹೋರಾಟಕ್ಕೆ ಸ್ಪಂದನೆ ಮಾಡಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಇತ್ಯರ್ಥ ಆಗಿರ್ತಕ್ಕಂಥದ್ದು. ಈ ಒಂದು ತೀರ್ಮಾನದಲ್ಲಿ ಕಬ್ಬು ಹೋರಾಟದ ಚಳವಳಿ ಆಗೋದಿಲ್ಲ ಅಂತಕ್ಕಂಥ ಒಂದು ವಿಶ್ವಾಸ ಇದೆ. ಅದರ ಜೊತೆಗೆ ಬಹುದಿನಗಳ ಒಂದು ಬೇಡಿಕೆ ಇತ್ತು. ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3 ಸುಮಾರು 1,30,000 ಎಕರೆ ಜಮೀನನ್ನ ವಶಪಡಿಸಬೇಕು. ವಶಪಡಿಸತಕ್ಕಂಥ ಜಮೀನಿಗೆ ಯೋಗ್ಯ ಬೆಲೆ ಸಿಗಬೇಕು ಅಂತಕ್ಕಂಥ ಅನೇಕ ತೀರ್ಮಾನಗಳು ಹೋರಾಟಗಳು ಕೂಡ ಆಗ್ತಾ ಇದೆ. ಈಗಾಗಲೇ ನಮ್ಮ ಆಲ್ಮಟ್ಟಿ ಡ್ಯಾಮ್ 519 ಮೀಟರ್ ನೀರನ್ನು ನಾವು ನಿಲ್ಲಿಸ್ತಾ ಇದ್ದೀವಿ. ಕೃಷ್ಣಾ ಮೇಲ್ದಂಡೆ 3ನೇ ಹಂತದ 524 ಅದನ್ನೇನು ಎತ್ತರಿಸಬೇಕು ಅಂತಕ್ಕಂಥ ಒಂದು ಅನೇಕ ದಿನಗಳಿಂದ ನಮ್ಮ ಮುಂದೆ ಒಂದು ಸಮಸ್ಯೆ ಆಗಬಹುದಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಕೃಷ್ಣಾ ಮೇಲ್ದಂಡೆ ಮುಳುಗಡೆ ಆಗಿರ್ತಕ್ಕಂಥ ಸಂತ್ರಸ್ತರ ಒಂದು ಬೇಡಿಕೆ ಅನುಸಾರ ನೀರಾವರಿ ಆಗಿರ್ತಕ್ಕಂಥ ಜಮೀನಿಗೆ ಎಕರೆಗೆ 40 ಲಕ್ಷ ರೂಪಾಯಿ, ಒಣ ಬೇಸಾಯ ಜಮೀನಿಗೆ 30 ಲಕ್ಷ ರೂಪಾಯಿಗಳನ್ನ ಪರಿಹಾರವನ್ನು ಕೊಡಲಿಕ್ಕೆ ಈಗಾಗಲೇ ದರವನ್ನು ನಿಗದಿ ಮಾಡಿ ಸಚಿವ ಸಂಪುಟದಲ್ಲಿ ಅದನ್ನು ಮಂಡನೆಯನ್ನು ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಮಗೊಂದು ಆಶಾಕಿರಣ ಪ್ರಾರಂಭ ಆಗಿದೆ.